ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ TET ಪರೀಕ್ಷೆಗೆ ಉಪಯುಕ್ತವಾದಂತಹ ಶೈಕ್ಷಣಿಕ ಮನೋವಿಜ್ಞಾನ ವಿಷಯದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಂಕೇತೀಕರಣ ಈ ಕೆಳಗಿನ ಯಾವ ಹಂತದಲ್ಲಿ ಉಂಟಾಗುತ್ತದೆ? ಔಪಚಾರಿಕ ಹಂತ, ಮೂರ್ತ ಕ್ರಿಯಾ ಹಂತ, ಕ್ರಿಯಾಪೂರ್ವ ಹಂತ, ಮೇಲಿನ ಎಲ್ಲ ಹಂತಗಳಲ್ಲಿಯೂ. ಸರಿಯಾದಂತಹ ಉತ್ತರ ಮೂರ್ತ ಕ್ರಿಯಾ ಹಂತ. ವಿಕಾಸಾತ್ಮಕ ಕಾರ್ಯಗಳೆಂದರೆ ಈ ಕೆಳಗಿನ ಯಾವ ಅರ್ಥವನ್ನು ಹೊಂದಿದೆ? ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ವಯಸ್ಸಿನಲ್ಲಿ ವ್ಯಕ್ತಿ ಏನನ್ನು ಕಲಿತಿರಬೇಕೆಂದು ಸಮುದಾಯ ನಿರೀಕ್ಷಿಸುತ್ತದೆಯೋ ಅದರ ಕಲಿಕೆಯಾಗಿದೆ. ಪರಿಪಕ್ವನವನ್ನು ತಲುಪುವ ಮುನ್ನ ಪ್ರಭುತ್ವ ಪಡೆಯಬೇಕಾದ ಕಲಿಕೆಗಳು, ಪರಿಪಕ್ವತೆಯ ಮೇಲೆ ಅವಲಂಬಿತವಾದ ಕೌಶಲ್ಯಗಳು, ಕಲಿಕೆ ಮತ್ತು ತರಬೇತಿಯ ಮೇಲೆ ಅವಲಂಬಿತವಾದ ಕೌಶಲ್ಯಗಳು. ಸರಿಯಾದಂತಹ ಉತ್ತರ ಆಪ್ಷನ್ ಎ, ವಿಕಾಸಾತ್ಮಕ ಕಾರ್ಯಗಳು ಅಂದರೆ ಒಬ್ಬ ವ್ಯಕ್ತಿ ನಿರ್ದಿಷ್ಟ ವಯಸ್ಸಿನಲ್ಲಿ ಏನನ್ನು ಕಲಿಬೇಕು ಅಂತ ಹೇಳಿ ಸಮುದಾಯ ನಿರೀಕ್ಷೆ ಮಾಡುತ್ತೋ ಅದರ ಕಲಿಕೆ ವಿಕಾಸಾತ್ಮಕ ಕಾರ್ಯಗಳು. ಮುಂದಿನ ಪ್ರಶ್ನೆ, ಪಿಯಾಜೆ ಅವರು ಸೂಚಿಸಿರುವ ನೈತಿಕ ವಿಕಾಸದ ಯಾವ ಹಂತಗಳಲ್ಲಿ ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಬೆಳವಣಿಗೆ ಆಗಿರುವುದು ಕಂಡುಬರುತ್ತದೆ? ಪರಾಧಿಪತ್ಯ ಹಂತ, ಹಂತ ಆಗಬೇಕು, ಸ್ವಯಮಾಧಿಪತ್ಯ ಹಂತ, ನೈತಿಕ ಪೂರ್ವ ಹಂತ, ನೈತಿಕ ನೈಜತೆಯ ಹಂತ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಸ್ವಯಮಾಧಿಪತ್ಯ ಹಂತ. ಮುಂದಿನ ಪ್ರಶ್ನೆ, ಕಲ್ಪಿತ ರೋಗಗಳು ಯಾವ ಅವಧಿಯ ಸಾಮಾನ್ಯ ಲಕ್ಷಣವಾಗಿದೆ? ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ತಾರುಣ್ಯ, ವಯಸ್ಕ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ತಾರುಣ್ಯ. ಪರಿಸರ ಪೂರಕವಾಗಿರುವ ಗೆಳೆಯರ ಬಳಗಗಳಲ್ಲಿ ಸಾಮಾನ್ಯ ಒಂದೇ ಲಿಂಗದವರು ಇರುತ್ತಾರೆ, ಭಿನ್ನ ಲಿಂಗದವರು ಇರುತ್ತಾರೆ, ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಹೆಚ್ಚಾಗಿರುತ್ತಾರೆ, ಸಮಸಂಖ್ಯೆಯ ಗಂಡು ಮತ್ತು ಹೆಣ್ಣು ಮಕ್ಕಳಿರುತ್ತಾರೆ. ಪರಿಸರ ಪೂರಕವಾಗಿರುವ ಗೆಳೆಯರ ಬಳಗಗಳಲ್ಲಿ ಭಿನ್ನ ಲಿಂಗದವರು ಇರುತ್ತಾರೆ. ಮುಂದಿನ ಪ್ರಶ್ನೆ, ಮಗುವಿನ ಸಾಮಾಜಿಕ ಸಮಯೋಜನೆಯ ಮಟ್ಟವನ್ನು ನಿರ್ಧರಿಸುವ ಅಂಶಗಳು ಯಾವುದು? ಕೌಟುಂಬಿಕ ಅನುಭವ, ಕುಟುಂಬದ ಹೊರಗಿನ ಅನುಭವ, ಶಾಲಾ ಅನುಭವ, ಮನೆಯ ಒಳಗಿನ ಮತ್ತು ಹೊರಗಿನ ಅನುಭವಗಳು. ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕೌಟುಂಬಿಕ ಅನುಭವ. ಪಿಯಾಜೆ ಅವರು ತಮ್ಮ ಉಪಗಮನವನ್ನು ಏನೆಂದು ಕರೆದಿದ್ದಾರೆ? ಸ್ಕೀಮಾ, ಸಮತೋಲನ, ಜೀವೋತ್ಪತ್ತ್ಯಾತ್ಮಕ, ಸಮವಸ್ಥಾಪನೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಜೀವೋತ್ಪತ್ತ್ಯಾತ್ಮಕ. ಪಿಯಾಜೆ ಅವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ಇದಾಗಿದೆ: ವಾಸ್ತವಿಕೆಯ ಕ್ರಿಯಾಜಾಲಗಳು, ತಾತ್ವಿಕ ವಿಚಾರಗಳು, ಸ್ಥಿರ ಕ್ರಿಯಾಪೂರ್ಣ ವಿಚಾರಗಳು, ಅಂತರ್ದೃಷ್ಟಿ ವಿಚಾರಗಳು. ಪಿಯಾಜೆ ಅವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ತಾತ್ವಿಕ ವಿಚಾರಗಳು. ಈ ಪ್ರಶ್ನೆ TET ಪರೀಕ್ಷೆಯಲ್ಲಿ ತುಂಬ ಸರಿ ರಿಪೀಟ್ ಆಗಿದೆ, ಆದ್ದರಿಂದ ಇದು ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಎಂದರೆ ಹಿರಿಯ ಸಹೋದರಿ, ಅವನ ಪಾಲಕರು, ಶಿಕ್ಷಕರು ಅಥವಾ ಅಧಿಕಾರದಲ್ಲಿರುವ ಯಾವುದೇ ವ್ಯಕ್ತಿ, ಗುಣಲಕ್ಷಣಗಳು ಪರಿಪೂರ್ಣ ಹೊಂದಿದ ವ್ಯಕ್ತಿ, ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವ ವ್ಯಕ್ತಿ. ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವ ಮಾದರಿ ಯಾವುದಾಗಿರುತ್ತಪ್ಪ ಅಂದರೆ ಮಗುವಿನ ಸ್ವಯಂ ಆದರ್ಶಕ್ಕೆ ಸಮೀಪವಿರುವ ವ್ಯಕ್ತಿ. ಮುಂದಿನ ಪ್ರಶ್ನೆ, ಪ್ರತಿ ವ್ಯಕ್ತಿಯ ಜೀವಕೋಶವು ಪ್ರಾರಂಭವಾಗುವುದು ಒಂದು ಫಲಿತ ಕೋಶದಿಂದ, ಸಾಮಾನ್ಯ ಕೋಶದಿಂದ, ವಿಭಾಗಿಸಿದ ಕೋಶದಿಂದ, ಸಂಕೀರ್ಣ ಕೋಶದಿಂದ. ಸರಿಯಾದಂತಹ ಉತ್ತರ ಆಪ್ಷನ್ ಎ, ಒಂದು ಫಲಿತ ಕೋಶದಿಂದ. ಬುದ್ಧಿಶಕ್ತಿ ಪರೀಕ್ಷೆಗಳ ಶೈಕ್ಷಣಿಕ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಮಾನ ವಯಸ್ಕರು ಮತ್ತು ಸಮಾನ ಸಾಮರ್ಥ್ಯದ ಗುಂಪುಗಳನ್ನು ನಿರ್ಧರಿಸಬಹುದು, ವಿದ್ಯಾರ್ಥಿಗಳ ಸಾಮಾನ್ಯ ಕಲಿಕಾ ಸಾಮರ್ಥ್ಯವನ್ನು ಕಂಡುಕೊಳ್ಳಬಹುದು, ಒಂದೇ ವಯಸ್ಸಿನಲ್ಲಿರುವವರ ಬುದ್ಧಿಶಕ್ತಿ ಭಿನ್ನತೆಯನ್ನು ತಿಳ್ಕೋಬಹುದು, ಶೈಕ್ಷಣಿಕ ಮಾರ್ಗದರ್ಶನವನ್ನು ನೀಡಬಹುದು, ಪ್ರತಿಭಾವಂತರನ್ನು ಆರಿಸಬಹುದು,
ವಿದ್ಯಾರ್ಥಿಗಳನ್ನು ವಿವಿಧ ಕೋರ್ಸ್ಗಳಿಗೆ ಆಯ್ಕೆ ಮಾಡುವುದಕ್ಕೆ ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳ ಕಲಿಕಾ ನ್ಯೂನ್ಯತೆಯನ್ನು ನಾವು ಕಂಡುಕೊಳ್ಳಬಹುದು. ಇದಿಷ್ಟು ಕೂಡ ಬುದ್ಧಿಶಕ್ತಿ ಪರೀಕ್ಷೆಗಳ ಶೈಕ್ಷಣಿಕ ಉಪಯೋಗಗಳಾಗಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 10 ಪ್ರಶ್ನೋತ್ತರಗಳ ಜೊತೆಗೆ ಬುದ್ಧಿಶಕ್ತಿ ಪರೀಕ್ಷೆಗಳ ಶೈಕ್ಷಣಿಕ ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ TET ಪರೀಕ್ಷೆ ಜೂನ್ನಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.